ಸ್ನೇಹಿತರೆ, ಶ್ರಾವಣ ಮಾಸವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾಗಿಯೇ ಪರಿಗಣಿಸಲಾಗುತ್ತದೆ. ಈ ಮಾಸದಲ್ಲಿ ಸಮುದ್ರ ಮಂಥನವು ನಡೆದಿತು. ಆದರೆ ಸಮುದ್ರ ಮಂಥನದಿಂದ ವಿಷ ಹೊರಬಂದಿತು ಮತ್ತು ಈ ವಿಷದ ತಾಪದಿಂದ ಜಗತ್ತು ಸುಟ್ಟಿತು. ವಿಶ್ವವನ್ನು ರಕ್ಷಿಸಲು ಭಗವಾನ್ ಶಿವನು ವಿಷವನ್ನು ಕುಡಿಯುವ ನಿರ್ಧಾರ ತೆಗೆದುಕೊಂಡರು. ಆದರೆ ವಿಷ ಕುಡಿಯುತ್ತಿದ್ದಂತೆ ಶಿವನ ಕಂಠ ನೀಲವಾಗದಾಯಿತು. ಮಾತೆ ಪಾರ್ವತಿ ಶಿವನ ಕಂಠವನ್ನು ಹಿಡಿದು ವಿಷವನ್ನು ಅಡಗಿಸಲು ಪ್ರಯತ್ನಿಸಿದರು. ಆದರೆ ವಿಷ ಅವರ ಕಂಠವನ್ನು ಸುಟ್ಟಿತು. ದೇವತೆಗಳು ಮತ್ತು ದಾನವರು ಗಂಗಾಜಲವನ್ನು ಹರಿದು ವಿಷದ ಪರಿಣಾಮವನ್ನು ತಗ್ಗಿಸಲು ಪ್ರಯತ್ನಿಸಿದರು. ಶ್ರಾವಣ ಮಾಸದಲ್ಲಿ ಗಂಗಾಜಲವನ್ನು ಅರ್ಪಿಸುವುದರಿಂದ ಈ ಪವಿತ್ರ ಕಥೆ ಮತ್ತು ಸಂಪ್ರದಾಯವನ್ನು ಮುನ್ಸೂಚಿಸಲಾಗುತ್ತದೆ. ಪರಶುರಾಮನು ಗಂಗಾಜಲವನ್ನು ಕನ್ವರ್ನಲ್ಲಿ ತೆಗೆದುಕೊಂಡು ಪೂರ ಮಹಾದೇವ ದೇವಸ್ಥಾನದ ಶಿವಲಿಂಗದಲ್ಲಿ ಅರ್ಪಿಸಿದರು. ರಾವಣನು ಕೂಡ ಶ್ರಾವಣ ಮಾಸದಲ್ಲಿ ಲಂಕಾದ ಶಿವಲಿಂಗದಲ್ಲಿ ಗಂಗಾಜಲವನ್ನು ಅರ್ಪಿಸುತ್ತಿದ್ದರು. ಈ ಪಾರಂಪರಿಕೆಯನ್ನು ಮುಂದುವರಿಸುತ್ತಾ ಭಕ್ತರು ಉತ್ತರ ಭಾರತದಿಂದ ಕನ್ವರ್ನಲ್ಲಿ ಗಂಗಾಜಲವನ್ನು ತೆಗೆದುಕೊಂಡು ತಮ್ಮ ಸ್ಥಳೀಯ ಶಿವಲಿಂಗದಲ್ಲಿ ಅರ್ಪಿಸುತ್ತಾರೆ. ಇದನ್ನು ಕನ್ವರ್ ಯಾತ್ರೆ ಎಂದು ಕರೆಯುತ್ತಾರೆ ಮತ್ತು ಭಾಗವಹಿಸುವ ಭಕ್ತರನ್ನು ಕಾವಡಿಯ ಎಂದು ಕರೆಯುತ್ತಾರೆ. ಇಂಥ ಪವಿತ್ರ ಕಥೆಗಳು ನಮಗೆ ಶ್ರದ್ಧೆ, ಶಾಂತಿ ಮತ್ತು ಏಕತೆಯ ಸಂದೇಶವನ್ನು ನೀಡುತ್ತವೆ. ಶ್ರಾವಣ ಮಾಸದ ಹಾರ್ದಿಕ ಶುಭಾಶಯಗಳು.